ಹಾಗಿದ್ರೆ ಅಂತಹ ವೀರರು ಈ ಭೂಮಂಡಲದಲ್ಲಿ ಯಾರಿದ್ದಾರೆ? ಅವರನ್ನ ಗೆದ್ದು ಕಪ್ಪವನ್ನ ಪಡೆದರಾದರೆ ಇನ್ನೊಬ್ಬ ಅರಸು ಮಗರನ್ನ ಗೆಲ್ಲಬೇಕಾದ್ದಿಲ್ಲ. ಹಾಗಿದ್ರೆ ದಿಗ್ವಿಜಯ ಯಾತ್ರೆಯಲ್ಲಿ ಅನೇಕ ಜನ ಅರಸು ಮಕ್ಕಳನ್ನ ಮಣಿಸಿ ಸೆರೆಯಲ್ಲಿಟ್ಟು ಅಥವಾ ಅವರಿಂದ ಕಪ್ಪವನ್ನ ಪಡೆದು ಮಾನ್ಯತೆಯ ಪೀಠವನ್ನೇರಿದ ವ್ಯಕ್ತಿ ಯಾರು? ಇದ್ದಾನೆ ಶಶಿಕುಲೇಂದ್ರನು ಚಕ್ರವರ್ತಿ. ಶಶಿಕುಲೇಂದ್ರನು ಚಕ್ರವರ್ತಿ ಆಗಿಗ ನೋರ್ವನ್ ಬೆಸರಿನೋಳು ಭರತ ಎಂಬವನೋ. ಬೆಸರಿನೋಳು ಭರತ ಎಂಬವನೋ. ವಸುಮತಿಯೊಳ ಪ್ರತಿಷ್ಠಾ ನಗರದ ಸನದೋ. ವಸುಮತಿಯೊಳ ಪ್ರತಿಷ್ಠಾ ನಗರದ ಸನೋಳ್ ಅಸಮ ವಿಕ್ರಮಿ. ಅಸಮ ವಿಕ್ರಮಿಯು ಒಪ್ಪಿಗನು. ಅಸಮ ವಿಕ್ರಮಿಯು ಒಪ್ಪಿಗನು. ಯಾರಿದ್ದಾರಂತ ಯೋಚಿಸಿದರೆ ಒಬ್ಬ ಇದ್ದಾನೆ, ಶಶಿಕುಲೇಂದ್ರನು ಭರತ, ಅವ ಚಕ್ರವರ್ತಿ. ಹಾಗೆ ನಾವು ಸೂರ್ಯವಂಶಜರು, ಅವರು ಚಂದ್ರವಂಶಜರು. ವರ್ತಮಾನ ಕಾಲದಲ್ಲಿ ಚಕ್ರವರ್ತಿಯ ಪೀಠವನ್ನೇರಿದವರು ಚಂದ್ರವಂಶಜರು. ಅವರಲ್ಲಿ ಪ್ರತಿಷ್ಠಾಪುರದ ಪ್ರತಿಷ್ಠಿತ ವ್ಯಕ್ತಿ ಭರತ ಚಕ್ರವರ್ತಿ. ವರ್ತಮಾನ ಕಾಲದಲ್ಲಿ ಅವನ ಆಳ್ವಿಕೆ. ಈಗಾಗಲೇ ಅವ ಅನೇಕ ಜನ ಅರಸು ಮಕ್ಕಳ ಯುದ್ಧದಲ್ಲಿ ಸೋಲಿಸಿ ಕಪ್ಪ ಕಾಣಿಕೆಯನ್ನು ಪಡೆದಿದ್ದಾನೆ, ಬಲಾನ್ವಿತನಾಗಿದ್ದಾನೆ. ಅದಕ್ಕೆ ಸಾಕ್ಷಿ ದಿಕ್ಕು ದಿಕ್ಕಿನಲ್ಲಿಯೂ ತನ್ನ ಪರಾಕ್ರಮವನ್ನು ಪಸರಿಸುವುದರ ಮುಖೇನ ಅವರಿಂದ ಮನ್ನಣೆಯ ಪೀಠವನ್ನೇರಿದ್ದಾನೆ. ಅಂತಹ ಭರತ ಚಕ್ರವರ್ತಿಯಲ್ಲಿ ನಾನು ಹೋರಾಡಬೇಕು. ಸುಲಭವೇ? ಸುಲಭ ಸಾಧ್ಯವೇ ಅಲ್ಲ. ಅದಕ್ಕೆ ನಮ್ಮ ಹೋರಾಟ ಹೇಗಿರಬೇಕು? ಅಂತವನಲ್ಲಿ ಹೋರಾಡಬೇಕು ಹೇಗೆ? ಬಿಡದೆ ಕಾಡ ಕಾಡಿಯಾಗಿ ಎದೆಗೆ ಎದೆ ಕೊಟ್ಟು ಭುಜಕ್ಕೆ ಭುಜ ಕೊಟ್ಟು ಹೋರಾಡಿ ಗೆದ್ದೆನಾದರೆ ಇನ್ನೊಬ್ಬ ಅರಸು ಮಕ್ಕಳನ್ನ ಕೆಣಕಬೇಕಾದ್ದಿಲ್ಲ. ಯಾಕೆಂದ್ರೆ ಉಳಿದ ಅರಸು ಮಕ್ಕಳೆಲ್ಲ ಅವನ ಸಾಮಂತರು. ಹಾಗಾಗಿ ಹೋಗಿ ಅವನನ್ನ ಕೆಣಕಬೇಕು. ನಾವು ಬರುವಾಗ ಯೋಚಿಸುವುದು ಅದನ್ನೇ, ಸುಮ್ಮನೆ ಯೋಚಿಸಿ ಬರುವುದಲ್ಲ. ವ್ರತಾಶ್ರಮಕ್ಕೆ ನಾವು ಸಿದ್ಧರಿಲ್ಲ. ಪ್ರಯೋಜನ ಆಗ್ತದೋ ಶ್ರಮ ಪಡಬೇಕು. ಹಾಗಾಗಿ ಆ ಭರತ ಚಕ್ರವರ್ತಿಯನ್ನು ಯುದ್ಧಕ್ಕೆ ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ. ಅಂತಹ ಪ್ರತಿಷ್ಠಿತ ವ್ಯಕ್ತಿಯಲ್ಲಿ ಯುದ್ಧವನ್ನು ಮಾಡುವುದು ಸುಲಭ ಅಲ್ಲ, ನನಗೂ ಗೊತ್ತುಂಟು. ಹಾಗಂತ ನನ್ನ ಈ ದಿಗ್ವಿಜಯ ಯಾತ್ರೆ ಸಾರ್ಥಕ್ಯವನ್ನ ಪಡೆಯಬೇಕಾದ್ರೆ ಅಂತವನಲ್ಲಿಯೇ ಯುದ್ಧವನ್ನ ಮಾಡಬೇಕು. ಅದಕ್ಕೆ ನಮ್ಮ ಸೇನೆಯನ್ನೆಲ್ಲ ಕೂಡಿಕೊಂಡದ್ದಾಗಿದೆ. ನಮ್ಮ ಪ್ರಯಾಣ ಪ್ರತಿಷ್ಠಾಪುರಕ್ಕೆ. ಇದೇ ಅಲ್ವೇ ಪ್ರತಿಷ್ಠಾ ನಗರ? ಇಲ್ಲಿ ಯಾರು ಇಲ್ವೇ ಹೇಗೆ? ನಿಲ್ಲಿ ನಿಲ್ಲಿ ಮುಂದಕ್ಕೆಲ್ಲಿ
ನಿಲ್ಲಿ ನಿಲ್ಲಿಸುವುದಿಲ್ಲ. ನಿಲ್ಲಿ ನಿಲ್ಲಿ ಮುಂದಕ್ಕೆಲ್ಲಿ ಪೋಪಿರಿ ನೀವಿಂದು ಪೋಪಿರಿ ನೀವಿಂದು ನಿಲ್ಲಿ ನಿಲ್ಲಿ ಮುಂದಕ್ಕೆಲ್ಲಿ ಪೋಪಿರಿ ನೀವಿಂದು ನಿಲ್ಲಿ 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 ನಿನ್ನ ವಾಹನ ನಿಲ್ಲಿಸು ಅಂತ ಹೇಳಿದ್ ನಾವು. ನಿಂತಾಗಿದೆಯಲ್ಲ, ಈಗ ಸತ್ಯ ಅರ್ಥ ಆಯ್ತು. ನಿಲ್ಲಿಸ್ಲಿಕ್ಕೆ ಏನ್ ಮಾಡಿದೆ ನೀನು? ಕೈ ತೋರಿಸಿದ್ದೇನೆ. ಅದು ಅಂತರ್ಧ ಇದು. ಆಯ್ತಲ್ಲ, ಕೈ ತೋರಿಸಿದಾಗ ನಿಲ್ಲುವುದು ಅಂತ ಆಯ್ತಲ್ಲ. ಅದು ಸಮಸ್ಯೆ ಉಂಟು. ಯಾರಿಗೆ? ನಿನಗ? ನನಗೆ ಏನ್ ಸಮಸ್ಯೆ? ಈಗ ಕೈ ತೋರಿಸಿದಾಗ ನಿಂತಿದೆ, ಮತ್ತೆ ಹೋಗಬೇಕು ಅಂದ್ರೆ ಕೈ ತೋರಿಸಬೇಕಾಗ್ತದ. ನಿನ್ನ ಅನುಭವ ಸರಿ ಉಂಟು, ಆದ್ರೆ ನಮ್ದು ಹಾಗಿಲ್ಲ. ನಾನು ಕೇಳ್ತಾ ಇರುವುದು ಅದಲ್ಲ. ದ್ವಾರಪಾಲಕರು ಕಾರ್ಯನಿರತರಾಗಿದ್ದಾರೆ. ಸ್ವಲ್ಪ ಸಮಯದ ನಂತರ ಪ್ರಯತ್ನಿಸಬೇಕಿತ್ತು ನೀನು. ಆದ್ರೂ ಉದ್ದಟತನ ಮಾಡಿ ಬಂದ. ಉದ್ದಟತನ ಮಾಡಿ ಬಂದವನು. ಏನು ಉದ್ದಟತನವನ್ನ ಕಂಡೆ? ಮುಂದೆ ಬಂದೆ. ಹೌದು, ಬರಬೇಕು ಅಂತಲೇ ಬಂದೆ. ಬರುವಾಗ ನೀನು ಮುಂದೆ ಬರುವುದಲ್ಲ ಉದ್ದಟತನವನ್ನ ಅಲ್ಲ, ಮುಂದೆ ಬರುವುದಲ್ಲ ಉದ್ದಟತನ ಅಲ್ಲ, ಉದ್ದಟತನದಲ್ಲಿ ಮುಂದೆ ಬರುವುದು ಅಂತ ಕೆಲವು ಇರ್ತದೆ. ನೀನು ಮುಂದೆ ಬಂದದ್ದು ನೋಡಿದ್ರೆ ಅದರಲ್ಲೇ ಬಂದವನ. ಇಲ್ಲ, ಅದು ನೀನು ನಿಲ್ಲುವುದಿಲ್ಲ. ಹಾಗೆ ನೀನು ಯಾರು, ಎಲ್ಲಿಂದ ಬಂದ, ಯಾಕೆ ಬಂದ? ಊರ ಕಡೆಗೆ ಈ ವರ್ಷ ಮಳೆ ಇಲ್ವಾ? ಯಾಕೆ ಕೇಳಿದ್ರೆ ಎಲ್ಲರನ್ನೂ ಕರ್ಕೊಂಡು ಬಂದಲ್ಲ, ಬರಗಾಲ ಬಿತ್ತೇನು ಅಂತ ಅನುಮಾನ ಅಷ್ಟೇ. ಬರಗಾಲ ಹಿಡಿದವರ ಗತಿ ಏನಾಗ್ತದೆ ಅಥವಾ ಅವರ ಪರಿಸ್ಥಿತಿ ಏನಿರ್ತದೆ ಅಂತ ಆದ್ರೂ ಗೊತ್ತುಂಟಾ? ಹೌದಪ್ಪ, ಈ ನೀವು ಮುನ್ಸೂಚನೆ ಸಿದ್ಧತೆಯಾಗಿ ಹೊರಟವ್ರು ಇರಬಾರ್ದು. ಯಾಕೆ ಹಾಗಾದ್ರೆ ನೀನು ಯಾರು? ಮುಂದೇನೋ ಅವಘಡ ಆಗ್ತದೆ ಅಂತ ಮೊದಲೇ ಊರ್ ಬಿಡುದು. ಅಲ್ಲ ಅಲ್ಲ, ನಮ್ಮ ಹಿಂದೆಲ್ಲ ನೋಡ್ಲಿಲ್ವಾ ನೀನು? ನಿನ್ನ ಹಿಂದೆ ನೋಡ್ದ, ಇವ್ರನ್ನೆಲ್ಲ ಯಾಕೆ ಹಿಡ್ಕೊಂಡು ಬಂದ ಅಂತ ಗೊತ್ತಾಗ್ತದೆ. ಹಿಡ್ಕೊಂಡು ಬರುದಿದ್ರೆ ನೀರ್ ಬೇಕಿತ್ತು. ಅಂದ್ರೆ ಕೇಳ ಅರುಹು ನಿನ್ನೊಡ ಹೆಂಗ ಅರುಹು ನಿನ್ನೊಡ ಹಿಂಗ ಧರಣಿ ಬದಿದ ಅಂಗದ ದುರ್ಗೆ ಬಂದಿಯ ಪರಿಯನಲ್ಲವಾರು ನೀನು. ಭರತಂದ್ರ ಪಾಲನಿಗೆ ಪೇಳು. ಹೋಗಿ ಅವನಿಗೆ ಹೇಳು. ಏನೇನ ಹೋಗ ಹೇಳ. ಏನ್ ಹೇಳುದ? ಈಗ ಹೋಗ, ಈಗ ನೀವು ಬಂದವರೆಲ್ಲ ಹೋಗಿ ಹೇಳು ಹೋಗಿ ಹೇಳು ಅಂದದ. ಹೋಗಿ ಹೇಳು. ಒಂದು ಮಾತುಂಟು. ಏನು? ನಾವು ಅಯೋಧ್ಯೆಯವು. ನನಗೆ ನಿನ್ ನೋಡ್ತಾ ಗೊತ್ತಾಯ್ತು. ನೀನ್ ಇಲ್ಲೇವಲ್ಲ, ಅಯೋಗ್ಯ ಅಂತ ಗೊತ್ತಾಯ್ತು. ಅಯೋಗ್ಯ ನೀನು ಪಾಪಿ. ಅಯೋಧ್ಯೆ ಸಾಕೇತ ನಾಡು. ಅಲ್ಲಿ ವರ್ತಮಾನ ಕಾಲದಲ್ಲಿ ರುಕ್ಮಾಂಗದ ಭೂಪತಿಗಳ ಆಳ್ವಿಕೆ. ನಿಮಗೆ ಬೇಡ, ನೀನ್ ನನಗೆ ಅಣ್ಣ ಅಲ್ವಾ? ಯಾಕೆ ಸುಮ್ಮನೆ ಇಷ್ಟು ಸಣ್ಣ ವಯಸ್ಸಲ್ಲೆಲ್ಲ ಅಪ್ಪನ ಹತ್ರ ಜಗಳ ಮಾಡ್ಕೊಂಡು ಬರಬೇಕು? ಈಗ ಆ ರುಕ್ಮಾಂಗದ ಅಪ್ಪ ಅಪ್ಪನ ಹತ್ರ ಅಧಿಕಾರ ಕೊಡು ಅಂದ, ಕೊಡುವುದಿಲ್ಲ ಅಂದ, ನಿಂದಷ್ಟು ಜನರ ಕರ್ಕೊಂಡು ಬಂದ. ಇದೆಲ್ಲ ಒಳ್ಳೇದಲ್ಲ ತಮ್ಮ. ನೀ ಮನೆ ಹೋಗೋ, ನಡಿಯ ಮನೆ ಹೋಗು, ಅಪ್ಪನಿಗೆ ಸಮಾಧಾನ ಮಾಡಿ ಮನೆಯಲ್ಲೇ ಅದಕ್ಕಲ್ಲು ರುಕ್ಮಾಂಗದ ಭೂಪತಿಗಳ ಆಳ್ವಿಕೆ. ಹಾ, ಪ್ರಾಯ ಸಮರ್ಥನಾದ ನನಗೆ ಪಟ್ಟ ಕೊಡಬೇಕೆನ್ನುವ ಆಸೆಯನ್ನವರಿಟ್ಟಾಗ ದರೆಯ ದಿಗ್ಗುಜಯವನ್ನ ಕೈಗೊಂಡು ಆಮೇಲೆ ಪಟ್ಟ ಏರ್ತೇನಂತ ಹೇಳಿ ಅಪ್ಪನಿಂದ ಆಶೀರ್ವಾದವನ್ನು ಪಡೆದು ದಿಗ್ಗುಜಯ ಮಹಾಯಾತ್ರೆಗೆ ಅಂತ ಬಂದವ ನಾನು. ಕಳಿಸ್ಕೊಟ್ಟವನ ನಾನು ನೀನೇ ಬಿಟ್ಟು ಅಂತ ಮಾಡಿಕೊಂಡೆ. ಅಂದ್ರೆ ನೀನು ದಿಗ್ವಿಜಯ ಮಾಡೋ. ಹೌದು. ಈಗ ಯಾರೆಲ್ಲಿಯೋ ಯುದ್ಧ ಮಾಡುವುದಕ್ಕಿಂತ ಅನೇಕ ಜನರನ್ನು ಯುದ್ಧ ಮಾಡಿ ರಣದಲ್ಲಿ ಸೋಲಿಸಿ ಕಪ್ಪವನ್ನ ಪಡೆದು ಚಕ್ರವರ್ತಿ ಪೀಠವನ್ನೇರುವಂತಹ ನಿಮ್ಮೊಡೆಯ ಭರತ ಚಕ್ರವರ್ತಿಯಲ್ಲಿ ಹೋರಾಡುವುದಕ್ಕೆ ಬಂದಿದ್ದೇನೆ. ನಿಜವಾಗೂ ನೀನು ಯೋಗ್ಯತಾವಂತ. ಹೌದು, ತಿಳಿದವರು ಮಾತಾಡಿದ್ದಾರೆ. ತುಸು ತಿನ್ನುವುದಕ್ಕಿಂತ ಕಸ ತಿನ್ನುವುದಕ್ಕಿಂತ ತುಸು ತಿನ್ನುವುದು ಅನ್ನೋದು ಒಳ್ಳೇದೊಂದು. ಹಾಗೆ ಇವರಲ್ಲಿ ಯುದ್ಧಕ್ಕೆ ಬಂದ್ಯಾ ತಮ್ಮ, ನಾಳೆ ನೀನು ನೋಡ್ಲಿಕ್ಕೆ ಇರುವುದಿಲ್ಲ. ಅವ್ರ ಹತ್ರ ಯುದ್ಧ ಮಾಡಿದ್ರೆ ನಾಳೆ ನೀನು ನೋಡ್ಲಿಕ್ಕೆ ಇರುವುದಿಲ್ಲ. ಹೌದಾ? ಇವರ ಯುದ್ಧ ಮಾಡಿದವರು ಯಾರು ಜೀವಂತ ಇಲ್ವಾ? ಅವ್ರ ಯೋಗ್ಯತೆ ಎಷ್ಟು ಉಂಟು. ಹಾಗೆ ಹಾಗೆ ಆದ್ರೂ ಬೇಡ ಅಂತ ಹೇಳ್ತಾನೆ. ಮನೆ ಹೊರಟಿಯಾ? ಇಲ್ಲ, ಹೋಗುದಿಲ್ಲ. ಹಾಗಿದ್ರೆ ನಿನ್ನ ಹಣ ಬರಕ್ಕೆ ನಾ ಏನ್ ಮಾಡ್ಲಿಕ್ಕೆ? ನೋಡು, ಒಂದೇ ಕಪ್ಪಗಾಣಿಕೆಯನ್ನ ಕೊಟ್ಟಲ್ಲಿ ಯುದ್ಧ ವಿರಾಮ ಇದೆ. ಅದಲ್ಲದಿದ್ರೆ ಸಂಗ್ರಾಮವೇ ಖಂಡಿತ. ಖಂಡಿತ. ಹೌದೌದು. ಆಜೀವ ಪರ್ಯಂತ ಸಾಧನ ನಿಮ್ದು. ಆಜೀವ ಪರ್ಯಂತ ಅಲ್ವ? ಅಷ್ಟೊತ್ತು ಬೇಕೇನಾ? ಮತ್ತೆ ಇದ್ರಲ್ವ ಅಷ್ಟೊತ್ತು? ಯಾರು? ಹೋಗಿ ಹೇಳು ನೋಡೋಣ. ಧರಣಿಪತಿ ದುಷ್ಯಂತ ತರಣ ಧರಣಿಪತಿ ದುಷ್ಯಂತ ತರಳನು ಚಂದದಿ
ಓಲಗವಯಿಯುತ ಚಂದದಿ ಓಲಗವಯಿಯುತ ಮತ್ತೆ ಸಚಿವರ ನೋಡುತ್ತೇಂದನು ಮನದಿ ನೀರವ ಅಖಂಡ ಭೂಖಂಡ ಈ ಯುಗದ ಈ ಜಗದ ಮಹಾಚಕ್ರವರ್ತಿ ಪದವೀಧರ ಭರತ ದುಷ್ಯಂತ ಮಹಾರಾಜನ ಸುಕುಮಾರ ಎನ್ನುವಂತಹ ಪ್ರತೀತಿ ಇದೆ. ಆದರೆ ಭರತನಾಗಿರುವಂತಹ ನನ್ನ ಜೀವನ ಈ ಪ್ರಪಂಚವನ್ನು ಕಾಣುವಲ್ಲಿ ಅಲ್ಲಿ ಒಂದು ವಿಶೇಷ ನಡೆದು ಹೋಯಿತು. ಒಂದು ವಿಚಿತ್ರವಾದ ಅನುಭವವನ್ನು ನೀಡಿತು. ಇಳಿದು ಬಂದಳು ಮೇನಕ, ಸ್ವರ್ಗದ ಅಪ್ಸರೆ ಕೆಳಗಿಳಿದು ಬಂದಳು. ಪ್ರಚಂಡ ಶಕ್ತಿಯುಳ್ಳ ವಿಶ್ವಾಮಿತ್ರ ತಪಸ್ಸಿನ ಹರಣ. ಅದಕ್ಕಾಗಿ ಇಳಿದು ಬಂದಳು. ಬಂದು ಅವನನ್ನ ಕೂಡಿದಳು. ಕತೆ ಹಾಗೆ ಅವರಿಬ್ಬರ ಪ್ರೇಮ ಸಂಬಂಧವಾಗಿ ಹುಟ್ಟಿದಳು ಶಕುಂತಲಾ. ಶಕುಂತಲಾ ದೇವಿಯ ಚರಿತ್ರೆಯನ್ನು ಮತ್ತೆ ಹೊಸದಾಗಿ ಕೇಳಬೇಕಾದಿಲ್ವಲ್ಲ, ಹೇಳಬೇಕಾದಿಲ್ವಲ್ಲ. ಏನು ಮಾಡೋಣ? ದುಷ್ಯಂತ ಮಹಾರಾಜನ ಮೋಹಕ್ಕೆ ಪ್ರೇಮಕ್ಕೆ ಸಾಕ್ಷೀಭೂತಳಾಗಿ ಕೈ ಹಿಡಿದಳು. ಆಮೇಲೆ ಕತೆ ವಿಸ್ತಾರವಾಗಿ ಹೋಯಿತು. ಹೆಂಡತಿಯನ್ನು ಬಿಟ್ಟ ಗಂಡನ ಸಂಬಂಧವಾಗಿ ಪರಿತಪಿಸಿದಳು ಆ ಶಕುಂತಲಾ ದೇವಿ. ಅದಕ್ಕೆ ಕಾರಣ ದುರ್ವಾಸ ಋಷಿ ಕ್ರೂರ್ಮ ಅಂತಹ ಶಾಪ. ಹಾಗೆ ಶಾಪದ ಮುಕ್ತತೆಯನ್ನು ಕಂಡಿತು. ಆಮೇಲೆ ದುಷ್ಯಂತ ಮಹಾರಾಜ ಸ್ವರ್ಗಧಾಮದಿಂದ ಕೆಳಗಿಳಿದು ಬರುವಾಗ ಸಿಂಹನೊಡನೆ ಆಟವಾಡುತ್ತಿದ್ದ ಈ ಭರತನನ್ನ ಕಂಡ. ಆಮೇಲೆ ಗೊತ್ತಾಯಿತು ಸರ್ವ ಸಂಗತಿ ತನ್ನ ಮುದ್ದಿನ ಮಗ ಎಂದು. ಪ್ರಾಯ ಸಮರ್ಥರಾಗಿ ವಿದ್ಯಾಸಂಪನ್ನಾಗಿ ನಿಂತುವಂತ ನನಗೆ ಈ ಪ್ರತಿಷ್ಠಾ ನಗರದ ಅಧಿಕಾರವನ್ನು ವಹಿಸಿಕೊಟ್ಟು ವಾನಪ್ರಸ್ಥ ಆಶ್ರಮಕ್ಕಾಗಿ ತೆರಳಿದರು. ಅಲ್ಲಿಂದ ಇಲ್ಲಿಯವರೆಗೆ ನನ್ನ ಜೀವನದಲ್ಲಿ ಯಾವ ಕೊರತೆಯೂ ಇಲ್ಲ, ಗುಂದು ಇಲ್ಲ. ರಾಜ್ಯದಲ್ಲಿ ಎಲ್ಲೆಲ್ಲಿಯೂ ಶಾಂತಿ ಸಮಾಧಾನ ನೆಲೆಸಿದೆ. ಧರ್ಮ ಸ್ಥಾಪನೆ ಅದು ನನ್ನ ಜೀವನದ ಗುರಿ. ನಡೀತಾ ಇದೆ, ನೋಡೋಣ ಇನ್ನು ಕಾಲ ಏನನ್ನುತ್ತದೋ ಯಾರಿಗೂ ಗೊತ್ತು. ಅನಿತರಲಿ ಚರಣೈ ತಂದು ಚರಣ ಕುಂದಿಸಿ ನುಡಿದ ಸಂಗತಿಯೋ ಚಕ್ರವರ್ತಿ ನಮೋ ನಮಃ. ಕಂಠಪಾಠ ಮಾಡಿದೆಯಲ್ಲ, ಸಂತೋಷವೇ ನನಗೆ. ಆದರೆ ನೀನು ಹೊಗಳು ಭಟ್ಟನ ಅಲ್ಲವಲ್ಲ, ಅಲ್ಲ ಬಾಗಿಲ ರಕ್ಷಕ, ದ್ವಾರಪಾಲಕನಾಗಿರುವಂತ ನೀನು ನಿನ್ನ ಕರ್ತವ್ಯ ನಿರ್ವಹಣೆ ಬಿಟ್ಟು ಇಲ್ಲಿಗೆ ಆಗ್ಬೋದಲ್ವಾ? ಸ್ವಾಮಿ ಪರಕು ದೊರೆರಾಯ, ಸ್ವಾಮಿ ಪರಕು ದೊರೆರಾಯ, ಸ್ವಾಮಿ ಭಿನ್ನ ಕೇಳು ಕೇಳೆಮ್ಮಜಿಯ, ಮಹಾಸ್ವಾಮಿ ಭಿನ್ನ ಕೇಳು ಕೇಳೆಮ್ಮಜಿಯ. ಭೂಮಿಯೊಳಗೆ ಸೆತು ಹಿಮಗಿರಿ ಪರಿಮಿತ, ಭೂಮಿಯೊಳಗೆ ಸೆತು ಹಿಮಗಿರಿ ಪರಿಮಿತ, ಸ್ವಾಮಿಯವರ ಚಕ್ರವರ್ತಿದವಲತ್ತೆ, ಸ್ವಾಮಿಯವರ ಚಕ್ರವರ್ತಿದವಲತ್ತೆ.
ಮಹಾಸ್ವಾಮಿ ಭಿನ್ನಹ ಕೇಳು ಕೇಳಮ್ಮಾಜಿಯ. ಮಗಳ ಒಟ್ಟ ನಾನಲ್ಲ, ಆದ್ರೆ ನಿಮ್ಮ ಯೋಗ್ಯತೆ ಎಲ್ಲರಿಗೂ ಗೊತ್ತುಂಟು ಪ್ರಭು. ಹೌದಾ? ಅದನ್ನು ನಾನು ಹೇಳಬೇಕಾಗ್ಲಿಲ್ಲ. ಯಾವತ್ತು ಈ ಪ್ರತಿಷ್ಠಾಪುರದ ನೀವು ಅಧಿಕಾರಿಯಾಗಿ ಸ್ವೀಕಾರಗೊಂಡು ಈ ಸಿಂಹಾಸನ ಏರಿದ್ರ, ಆವತ್ತೇ ಇಲ್ಲಿಯ ಪ್ರಜೆಗಳ ಸಮಸ್ತರ ಚಿತ್ತವನ್ನೇ ನಿಮ್ಮಲ್ಲಿ ಅಣಿಯಾಗಿಸಿಕೊಂಡು ಚಿಟ್ಟಾಣಿ ಅನ್ನಿಸಿಕೊಂಡವರಲ್ವೇ ತಾವು. ಆಗ್ಲಿ, ಸಂತೋಷವಾಯ್ತು, ಹೇಳು. ಹಾಗೆಯೇ ಇದು ಕೇವಲ ಈ ನಾಡಿನಲ್ಲಿ ಅಷ್ಟೇ ಆಯ್ತು. ಅಷ್ಟೇ ಅಲ್ಲ, ಭೂಮಂಡಲದಲ್ಲಿ ಹೇಳುವುದಿದ್ರೆ ಆಸೆಯತ್ತು ಹಿಮಾಲಯದ ಪರ್ಯಂತ ನಿಮ್ಮ ಪ್ರಚಾರ ಉಂಟು. ಭರತನೊಬ್ಬ ಹೋರಾಟಕ್ಕೆ ನಿಂತ ಅಂತಾದ್ರೆ ಭೀಮ ಪರಾಕ್ರಮಿ. ಅಷ್ಟೇ ಅಲ್ಲ, ಕದನ ಕಂಠೀರವ. ಹಾಗಂತ ಒಲಿದು ಬಂದವರಿಗೆ ಸೋಮ ಕುಲದ ಚಂದಿರ ನೀವು. ಚಂದ್ರನೇ ತಂಪು, ಮತ್ತೆ ತಂಪಿಗೆ ಮತ್ತೆ ಚಂದ್ರನನ್ನು ಕೊಟ್ರೆ ಅಷ್ಟು ತಂಪು ಕೊಡ್ತೀರಿ ನೀವು ಅನ್ನುವುದೇ ಅದ್ರ ಅರ್ಥ. ಅಲ್ಲ, ಬಾಗಿಲಿತ್ತು ಎಷ್ಟು ಅಭ್ಯಾಸ ಮಾಡ್ತೀವಿ. ಒಡೆಯ, ಇದೆಲ್ಲ ಅಭ್ಯಾಸ ಮಾಡಿದ್ದಲ್ಲ, ನಿಮ್ಮ ಮುಖ ಕಂಡಾಗ ಗೊತ್ತಿಲ್ಲದೆ ಬಂದು ಹೋಗುವುದು. ಹಾಗೆಯೇ ಆ ರೀತಿಯಲ್ಲಿ ನಿಮ್ಮ ಯೋಗ್ಯತೆ ಇಷ್ಟಿದ್ರು ಇವತ್ತು ದ್ವಾರದಲ್ಲಿ ನಡೆದ ಘಟನೆಯೇ ಬೇರೆ. ಏನ್ ನಡೆಯಿತು? ಧರಣಿ ಬರುತ್ಮಾಂಗದನ ಹೃದಯದಿನತ ಧರಣಿ ಬರುಕ್ಮಾಂಗದನ ಧರಣಿ ಬರುಕ್ಮಾಂಗದನ ಮುದ್ದು ತರಳನು ಧುರಕಿಗ ಬಂದೀಗ ನಮಮ ಮುದ್ದು ತರಳನು ಧುರಕಿಗ ಬಂದಿಗ ಅಮಮ. ದೊರೆರಾಯ ತಮಗೆಯೇ ಬರಹೇಳೆನ್ನು ತಲವ ಹೊರಬಾಗಿಲೊಳಗಿರ್ಪ ಭಯವಿಲ್ಲದಂತೆ ಹೊರಬಾಗಿಲೊಳಗಿರ್ಪ ಭಯವಿಲ್ಲದಂತೆ ಮಹಾಸ್ವಾಮಿ ಭಿನ್ನಾಗ ಕೇಳು ಕೇಳಮ್ಮಜಿಯ ಕೇಳಮ್ಮಜಿಯ. ಇವತ್ತು ದ್ವಾರದಲ್ಲಿದ್ದಾಗ ರಥಾಶ್ವ ಹಸ್ತಿ ಪದಾತಿ ಎಂಬ ಚತುರಂಗ ಸೇನಾ ಸಮೇತ ಒಬ್ಬ ಸೇನಾ ನಾಯಕನಾಗಿ ಬಾಲಕ ಬಂದ. ಒಬ್ಬ ಬಾಲಕ ಹುಡುಗ ಯಾರು ಅಂತ ನನ್ನ ವಿಚಾರ ಮಾಡಿದ. ಅವ ಅಯೋಧ್ಯ ನಾಡಿನ ರುಕ್ಮಾಂಗದ ಮಗನಂತೆ. ಅಯೋಧ್ಯೆ? ಸಾಕೇತ ನಾಡು. ಅಲ್ಲಿಯ ಅಧಿಕಾರಿ ರುಕ್ಮಾಂಗದನ ಮಗ ಇವ ಧರ್ಮಾಂಗದ. ಧರ್ಮಾಂಗದ ಇವತ್ತು ಧರ್ಮಾಂಗ ದಿಗ್ವಿಜಯ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಬಂದಂತೆ. ಅವನ ಆಸೆ ತಪ್ಪಲ್ಲ, ಆದ್ರೆ ಆ ಆಸೆಯ ಹೊರೆಯನ್ನು ಹೊತ್ತು ಜೀವನಕ್ಕೆ ಬಂದನಲ್ಲ. ಕಾರಣ ಮತ್ತೇನಲ್ಲ, ಯಾಕೆ? ಈಗಾಗಲೇ ನಿಮ್ಮ ಕೀರ್ತಿ ಪತಾಕೆಯನ್ನೆಲ್ಲ ಕೇಳಿದಾತ ನಿಮ್ಮಲ್ಲಿ ಯೋಗ್ಯತೆ ಬಲ ಉಂಟು ಅಂತಾದ್ರೆ ಅವನಲ್ಲಿ ಯುದ್ಧ ಮಾಡ್ಬೇಕಂತ. ಅದಲ್ಲದೆ ಹೋದ್ರ ಕಪ್ಪ ಕೊಟ್ಟು ಕೈ ಮುಗಿಬೇಕಂತ. ಚರನಿಂತೆಂದು ಕೇಳುತ್ತ ಚರನಿಂತೆಂದು ಕೇಳುತ್ತ ನೇತ್ರದ ಉರ್ರಿಕಿಟ್ಟಿಗಳ ಕೆಳಗಿ ನೇತ್ರದ ಉರ್ರಿಕಿಟ್ಟಿಗಳ ಕೆಳಗಿ ಅದರ ಕುಲ ಜಲವೇರಲು ಹೆಣ ಬಗ್ಗೆ ಬರೀ ಯೋಚನೆ ಏಕೆ? ಸೇವಕ, ನಿನ್ನ ಮಾತನ್ನು ಕೇಳಾಕ್ಷಣವೇ ನನ್ನ ಅಂತರಂಗ ರೋಷ ಭೀಷಣವಾಗುತ್ತಾ ಇದೆ. ಕಣ್ಣಲ್ಲಿ ಕೆಂಡ ಸಿದ್ಧವಾಗಿ ನಿಂತಿದೆ ಕಾರುವರಕ್ಕೆ. ಕಾಣ ಏನು? ಅವ ಆಡಿದ ಮಾತು ಕಪ್ಪಗಾಣಿಕೆಯನ್ನ ಕೊಡಬೇಕು ಕೊಡಬೇಕು ಎಂದು.
ಆದ್ರೆ ಹಾ ಈ ಸೊಕ್ಕು, ಈ ಉಕ್ಕು ಯಾರಲ್ಲೋ, ಯಾರಲ್ಲಿ, ಯಾರಲ್ಲೋ ನಿಮ್ಮಲ್ಲಿ ಬಂದು ಕೇಳ್ತೀನಲ್ಲ. ನಾವ್ಯಾರು? ಶಶಿಕುಲ ತರಸರು ಚಕ್ರವರ್ತಿ ಧ್ವಜೋ, ಶಶಿಕುಲ ತರಸರು ಚಕ್ರವರ್ತಿ ಧ್ವಜೋ ಎಸದಿಗರೆಂಬುದನ್ನು ಬಸುಲಾತಲದಳು ಬಸುಳೆಯೋರಿಯನ್ನು ಎನ್ನಯ್ಯ ಶೌರ್ಯವನ್ನು ಲೋಕದಲ್ಲಿ ಹಾ ಚಕ್ರವರ್ತಿಯ ಸ್ಥಾನ ಎಷ್ಟು ಹೇಳು? ಹೌದು. ಒಂದು ಸಮಯದಲ್ಲಿ ಹಾ ಸೂರ್ಯವಂಶ, ಚಂದ್ರವಂಶ, ಒಂದು ಸಮಯದಲ್ಲಿ ಚಂದ್ರವಂಶ. ಚಂದ್ರವಂಶ, ಹೌದು. ವರ್ತಮಾನ ಕಾಲದಲ್ಲಿ ಹಾ ಪ್ರತಿಷ್ಠಾ ನಗರ. ಇವತ್ತು ಚಂದ್ರವಂಶದವರ ನಿಮ್ಮ ಆಳ್ವಿಕೆಯಲ್ಲಿಯೇ ಚಕ್ರವರ್ತಿ ಪೀಠಕ್ಕೆ ಮಾನ್ಯತೆ ಇದ್ದು. ಹಾಗಾದ್ರೆ ಚಕ್ರವರ್ತಿ ಸ್ಥಾನವನ್ನು ಅಲಂಕರಿಸಿದ ಹಾ ಒಬ್ಬ ಮಹಾವ್ಯಕ್ತಿಗೆ ಹಾ ಬಾಗಬೇಕಾದ, ಹಾ ತಗ್ಗಬೇಕಾದ, ಹಾ ಬಗ್ಗಬೇಕಾದ, ಹಾ ಕಪ್ಪಗಾರಿಗೆ ಕೊಡಬೇಕಾದ, ಈ ಹಸಾದ ಎಂದು ಬೇಡಬೇಕಾದ ಹಾ ಅವ ಇಲ್ಲಿವರೆಗೆ ಸೊಕ್ಕಿನಿಂದ ಬಂದನಲ್ಲ, ಹೌದು. ಇಲ್ಲಿವರೆಗೆ ಯಾರಾದರೂ ಒಬ್ಬರು ಬಂದವರಿದ್ದಾರಾ? ಬಹಳಷ್ಟು ಜನ ಬಂದವರಿದ್ದಾರೆ. ಹಾ. ಆದ್ರೆ ಬಂದ ರೀತಿ ಹೇಗಿತ್ತು? ಹಾ. ನಿಮ್ಮ ಕಾಲಪುರದಲ್ಲಿ ಕಪ್ಪ ಕೊಡ್ಲಿಕ್ಕೆ ಅಂತ ಬಂದವರಿದ್ದಾರೆ. ಹೌದಾ? ಹೌದು. ಅಂತವರನ್ನ ಔದಾರ್ಯದಿಂದ ನೀವು ರಕ್ಷಣೆ ಕೊಟ್ಟಿದ್ದೀರಿ. ಅಂದ ಮೇಲೆ ಆ ಹುಡುಗರ ಸಂಬಂಧವಾಗಿ ಬಳಿರೆ ಪುಜ್ಜ ಬಲ್ಲ ದರ್ಪವ ಬಳಿರೆ ಬಳಿರೆ ಪುಜ್ಜ ಬಲ್ಲ ದರ್ಪವ ತೋರು ಕಲ್ಲಗಕ್ಕೆ ನಿಂತವಗೆ ಎನ್ನೊಳ್ಳು ಕಲ್ಲಗಕ್ಕೆ ನಿಂತವಗೆ ಛಲವಿನ್ನೆಟ್ಟಿದೆ ನೋಡುವೆ ಎನ್ನುತ್ತಲಿ ಮಾರ್ಬಲ ಸಹಿತಲಿಕ ಬಳಿರೆ. ಏನು ನೀರು ತಿರುಗಿದೆ? ನಿಮ್ಮ ಬಳಿರ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಶಹಬಾಸ್, ಶಹಬಾಸ್ ನನಗೆ ಕೊಟ್ಟದ್ದು ಇದು. ಇದ್ದ ಸಂಗತಿಯಿಂದ ಪ್ರಾಮಾಣಿಕವಾಗಿ ಬಂದು ಹೇಳಿದೆಲ್ಲ. ಹಾ. ಹಾಗಾಗಿ ಹಾ. ಬಳಿರೆ. ಆದರೆ ಹಾ. ಬಳಿರೆ ಆಚೆ ಇರುವ ಶಬ್ದ ಹಾ. ತರ್ಪ, ಅದು ಅಮರದ್ದು. ಹೌದು. ಯಾಕೆ ಬಲ್ಲಯ್ಯ? ಹಾ. ಬಾಗಿಲ ಭಟನಾಗಿರುವಂತಹ ಹಾ. ನಿನ್ನಲ್ಲಿ ಬಂದು ಹಾ. ತನ್ನ ತರವನ್ನ ವ್ಯಕ್ತಪಡಿಸಿದ್ದಾರೆ, ಹೌದು. ತನ್ನ ಯೋಗ್ಯತೆ ಇಂತಿಷ್ಟು ಎಂದು. ಹಾ. ಆದರೆ ಹಾ. ನೀನು ಬಂದು ಹೇಳ್ತೀಯೇನು? ನಿಮ್ಮ ಯೋಗ್ಯತೆ ಅರ್ಥ ಮಾಡಿಕೊಳ್ಳದೆ ಹೋದ ಹೌದು, ಅವನಿಗೆ ಅರ್ಥ ಆಗ್ಲಿಲ್ಲ. ಅಂದ್ಮೇಲೆ ಹಾ. ಬಳಿರೆ ಅಂತ ಹೇಳಿದ್ದು. ಹಾ, 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 ಹಾ. ಭುಜ ಬಲ ಪರಾಕ್ರಮ ಚರಾಚರ ಪ್ರಪಂಚವನ್ನ ಕೆದಕಿದ ಮಹೋನ್ನತ ಬೀರ್ನಾದ ಈ ಭರತ ಚಕ್ರವರ್ತಿಯ ಕೆಣಕಿ ತುಡುಕಿ ಬದುಕಿದವರಿದ್ದಾರ? ಯಾರು ಬದುಕಲಿಕ್ಕಿಲ್ಲ. ಇಲ್ಲ. ಇಲ್ಲ. ಹಾಗಾದ್ರೆ ಇವ ತಡ ಮಾಡುವುದಲ್ಲ, ಹಾ. ಹೋಗುವುದು ರಕ್ತೆ. ಇಲ್ಲಪ್ಪ, ಹಾಗೆ ಮಾಡ್ಬಾರ್ದು. ಅವನಿಗೆ ಬುದ್ಧಿ ಇಲ್ಲ. ಇಲ್ಲ. ಬಂದವ ಯಾರು? ಹುಡುಗ. ಮೀಸೆ ಬೆಳೆದಿಲ್ಲ, ಇಲ್ಲಪ್ಪ. ಎಳೆಯ ಗಡ್ಡ. ಹೌದು. ಹೌದಾ? ಹೌದು. ಹಾಗಾದ್ರೆ ಹಾ. ಎಲ್ಲವೂ ಎಳೆತೆ, ಹೌದು. ಹುಡುಗ. ಬುದ್ಧಿಯೂ ಎಳೆತೆ. ಹೌದು. ಅಂದ ಮೇಲೆ ಮಹಾಬುದ್ಧಿವಂತರಾದ ಪ್ರತಿಷ್ಠಾ ನಗರದ ಅಧಿಕಾರಿಯಾಗಿ ತನ್ನ ಪ್ರತಿಷ್ಠಾ ಪ್ರಭಾವದಿಂದ ಲೋಕವನ್ನೇ ಮೆಚ್ಚಿಸಿದ ಭರತ ಜೀವನದಲ್ಲಿ ತಪ್ಪಿದ ಅಂತಾದ್ರೆ ಮಕ್ಕಳಿಗೆ ತೊಂದ್ರೆ ಇಲ್ಲ. ಹುಡುಗ ಬುದ್ಧಿ ನೆಗೆದು ಬಿದ್ದಿ ಅಂತ ಮಾತೇ ಉಂಟು. ಹೌದು. ಅವ ಬಾಳ ಬುದ್ಧಿವಂತ ಅವ. ಗುಡುಗು ಗುಡುಗಿತು, ಹೌದು. ಸಿಡಲು ಎರಗಿತು ಹಾ. ಅಂತಾದ್ರೆ ಅವ ಬಂದ ಕೆಲಸ ಏನು ಅಂತ ನಾ ಅರ್ಥ ಮಾಡ್ಕೊಂಡಿದ್ದೇನೆ ಪ್ರಭು. ಹಾ. ಈಗ ಒಬ್ಬ ತನ್ನ ರೋಮದಿಂದ ಹಿಮಾಲಯ ಪರ್ವತ ಎಳ್ಕೊಂಡು ಬರ್ಲಿಕ್ಕೆ ಹೋಗಿದ್ದಂತ. ಹಾ. ಇವ ಅದಕ್ಕೆ ಮುಂದಾದವ. ಇವ ಎಳ್ಕೊಂಡು ಬಂದ್ರೆ ಹಾ. ರೋಮದಲ್ಲಿ ಹಿಮಾಲಯವನ್ನೇ ಎಳೆದುಕೊಂಡು ಬಂದು ಕೀರ್ತಿ ಬರ್ತದ ಅವನಿಗೆ. ಮತ್ತೊಂದು ಮಾತು ಕೇಳ್ತೇನೆ. ಹಾ. ಹೆಳವನಾದವ ಹಿಮಾಚಲ ಏರ್ತಾರ ಆಗ್ತದ. ಕುರುಡ ಗಾನವನ್ನು ಕೇಳೋದಕ್ಕೆ ಸಾಧ್ಯವಾ? ಆಗುದಿಲ್ಲ. ಹೌದಾ? ಈ ಹುಡುಗ ಮಾಡಿದ್ದದೆ. ಹಾ. ಹಾಗಂತ ಎಳ್ಕೊಂಡು ಬರ್ಲಿಕ್ಕೆ ಆಗ್ಲಿಲ್ಲ. ನಷ್ಟ ಏನು ಇಲ್ಲ ಅವನಿಗೆ. ಕುರುಡ ಪ್ರಪಂಚವನ್ನು ಹೇಗೆ ನೋಡಲಾರ್ನು, ಹಾ. ಕಿವುಡ ಹೇಗೆ ಗಾನವನ್ನು ಕೇಳಲಾರ್ನು, ಹಾ. ಈ ಹುಡುಗನಿಗೂ ಇದೆಲ್ಲ ಅರ್ಥ ನನ್ನ ಅಂತರಂಗದ ಧ್ಯೇಯ ಧೋರಣೆ ಗೊತ್ತಿಲ್ಲ ಅಂತ ಆಯಿತು. ಹೌದು. ಬಿಡು. ಆದ್ರೆ ಆಮಂತ್ರಿಸಿದ್ದಾನೆ. ಹೌದು. ಅಂದ ಮೇಲೆ ಕರಿದುರ್ಗರದ ಪತ್ತಿ ಸೇನಾ ಕರಿದುರ್ಗರದ ಪತ್ತಿ
ಮಣಿಮಯ ರಥದಿ ಏರಿ ಮಣಿಮಯ ರಥದಿ ಏರಿ ಮಣಿಮಯ ರಥದಿ ಏರಿ ಮಣಿಮಯ ರಥದಿ ಸೇನಾ ವಾರಿಧಿಯ ಮಧ್ಯದಲ್ಲಿ ಶೋಭಿಪಾಗ ಸೇನಾ ವಾರಿಧಿಯ ಮಧ್ಯದಲ್ಲಿ ಶೋಭಿಪಾಗ ಸೇನಾ ವಾರಿಧಿಯ ಮಧ್ಯದಲ್ಲಿ ಶೋಭಿಪ ವಾರಿಧಿಯ ಮಧ್ಯದಲ್ಲಿ ಶೋಭಿಪ ದಾರುಣಿಪ ಸಂಭವನ ಪರಿಯನು ಕಾಣುತ್ತೆಂದ ಸಂಭವನ ಪರಿಯನು ಕಾಣುತ್ತಿಂದ ಕಣ್ಣು ತುಂಬಿತು, ಹೃದಯ ತುಂಬಿ ಹರಿಯಿತು. ನೋಡ್ಬೇಕಾದ್ದೆ, ಮೆಚ್ಚಬೇಕಾದದ್ದೆ. ಸೇನಾ ವಾರಧಿ ಸಮುದ್ರ, ಸೇನಾ ಸಮುದ್ರವೇ ಬೋರ್ಗೆರೆಯುತ್ತಾ ಇದೆಯೋ ಹೇಗೆ? ಆ ವಾರಿಧಿಯ ಮಧ್ಯದಲ್ಲಿ ಚಂದ್ರಮನ ಹಾಗೆ ಶೋಭಾಯಮಾನಾಗಿ ಕಂಗೊಳಿಸುವ ಸುಂದರ ಮುಖ ಕಂಡೆ. ಸುಂದರನ ಮುಖದ ಅಡಿಯಲ್ಲಿ ಸುಂದರವೇ ಅಡಗಿಬೇಕಿತ್ತು, ಅಲ್ಲಿ ಇರಬೇಕಾಗಿತ್ತು. ಆದರೆ ಅಲ್ಲಿ ಯಾವುದೋ ಒಂದು ಬಗೆಯ ಕ್ರೌರ್ಯ ಅಡಗಿರಬಹುದೇ ಎಂಬ ಸಂದೇಹ ಬರುತ್ತಾ ಇದೆ. ಯಾಕೆಂದ್ರೆ ಮತ್ತೊಬ್ಬರು ಮೆಟ್ಟುವಲ್ಲಿ, ಮತ್ತೊಬ್ಬರು ಧರಿಸುವಲ್ಲಿ ಯಾವ ಮನುಷ್ಯ ಮುಂದಾಗ್ತಾನೋ ಅವನಿಗೆ ಕ್ರೌರ್ಯ ಅಂತ ಹೆಸರಿಟ್ಟ ಅಪರಾಧ ಅಲ್ಲ. ಆದರೆ ನಮ್ಮ ಕಣ್ಣು ಮಾತ್ರ ತುಂಬುತ್ತದೆ. ಒಳ್ಳೆ ಅಪ್ಪನ ಮಗ ಇರಬೇಕು ಇವ. ಕಾರಣ ಅಯೋಧ್ಯ ಸಾಕೇತ ನೋಡಿದ ಸಂಭ್ರಮದ ಆ ವಾತಾವರಣ ಕೇಳಿದ್ದೇನೆ. ಅಲ್ಲಿ ಅಧರ್ಮ ಅತ್ಯಾಚಾರ ಇಲ್ಲ, ಅಲ್ಲಿ ಇದ್ದದ್ದು ಶಾಂತತೆ, ಧರ್ಮ, ಜೊತೆಗೆ ಪ್ರಜಾರಂಜನೆ. ಅದರ ಆಚೆ ಮತ್ತೊಂದಿಲ್ಲ ಎಂಬುದು ಕೇಳಿದ್ದೇನೆ. ರುಕ್ಮಾಂಗದ ಮಹಾರಾಜರ ಸುಕುಮಾರ ಬಂದಿದ್ದಾನೆ. ಅವನ ದುಡುಕಿದ, ನಾವು ದುಡುಕಬಾರದು. ದುಡುಕು ಇರುವುದು ಕೆಡುಕಿಗೆ ಕಾರಣವಾಗಿರುತ್ತದೆ. ಹೋಗಿ ಮೊದಲಾಗಿ ತಿಳಿಯೋಣ. ಇಂಥ ವಯಸ್ಸು ಸೇವಕ್ಕೆ ಹೇಳಿದ್ರು ನಮಗೆ ಸರಿಯಾಗಿ ಗೊತ್ತಾಗಬೇಕಲ್ಲ. ಆದ್ರಿಂದ ಯಾರ ಸುತ ಪ್ಯಸರನು ಯಾರ ಸುತ ಪ್ಯಸರೇನು ಯಾರ ಸುತ ಪ್ಯಸರೇನು ಯಾರ ಸುತ ಪ್ಯಸರೇನು ನೀ ಯಾರ ಸುತ ಪ್ಯಸರೇನು
ದ್ಯಾತಕೈ ಶೂರತನ ಅನ್ಯರಲ್ಲಿ ತೋರುವ ಒಳಿತು ನೀನು ಶೂರತನ ಅನ್ಯರಲ್ಲಿ ತೋರುವ ಒಳಿತು ನೀನು ಶೂರತನ ಅನ್ಯರಲ್ಲಿ ತೋರುವುದೊಳಿತು ನೀನು ಮಗುವೇ, ಆ, ಯಾರ ಮಗು ನೀನು? ನಾವು ಕೇಳ್ತಾ ಇದ್ದಿದ್ದು ಹಾಗೆ. ಹಾ, ಯಾರ ಸುತ್ತ ಬೆಸರೇನು ವ್ಯರ್ಥ. ಯಾವುದು? ಯಾರ ಮಗನೇ ಆಗಿರು, ಹ್ಮ್ ಹೇಗೆ ಇರು, ಹಾ ದಂಡನ್ನ ಕೂಡಿ ಹ್ಮ್ ಇಲ್ಲಿವರೆಗೆ ಬಂದದ್ದು ಹಾ ವ್ಯರ್ಥ. ಯಾಕೆ ಬಲ್ಲಿಯ ಹ್ಮ್ ಯಮನ ದಾಡಿಯನ್ನ ಹಾ ಸೇರಿದವ ಹ್ಮ್ ಮತ್ತೆ ಪುನಃ ಬರ್ತಾನ. ಹ್ಮ್ ಮೃತ್ಯು ಮಂದಿರವನ್ನ ಹಾ ಸೇರಿದವ ಹಾ ಮತ್ತೆ ಪುನಃ ಬರ್ತಾನ. ಇಲ್ಲ. ಹಾಗೆ ಹ್ಮ್ ವೈರಿಗಳ ಪಾಲಿಗೆ ಹಾ ಯಮ ಸ್ವರೂಪಿಯಾಗಿ ಹ್ಮ್ ಮೃತ್ಯು ಸ್ವರೂಪಿಯಾಗಿ ಹಾ ನಿಂತಿರುವಂತ ಈ ಭಯಂಕರ ಹ್ಮ್ ಮಹಾಶಕ್ತಿಯ ಎದುರಿಗೆ ಹಾ ಸಾರಿ ಬಂದದ್ದು ಹ್ಮ್ ವ್ಯರ್ಥ. ವ್ಯರ್ಥ ಹ್ಮ್ ತಪ್ಪಲ್ಲ. ಹ್ಮ್ ಏರುವ ನೆತ್ತರ, ಹಾ ಏರುವ ನೆತ್ತರಲ್ಲಿ ಹ್ಮ್ ಸಾರ ಕಡಿಮಲ್ಲ, ಹಾ ಶಕ್ತಿ ಇರುವುದಿಲ್ಲ. ಹ್ಮ್ ಹಾಗಾಗಿ ತಾವು ಏನನ್ನು ಮಾಡ್ತೇವೆ ಹಾ ಎನ್ನುವ ಅಂತರಂಗದಲ್ಲಿ ಹ್ಮ್ ಯಾವುದೋ ಒಂದು ಬಗೆಯ ಹಾ ಕುಂಬತನ ಹ್ಮ್ ಅದೇ ಸಿದ್ಧವಾಗಿ ನಿಲ್ಲುತ್ತೇನೆ. ಹಾ ಅದು ಪ್ರಧಾನ ಮಾತಲ್ಲ. ಹ್ಮ್ ಹಾಗಾಗಿ ಕೇಳುತ್ತಾ ಇದ್ದದ್ದು ಹ್ಮ್ ಬಂದಿದ್ದು ವ್ಯರ್ಥ. ಹಾ ನೀನು ಯಾರ ಮಗ, ಹಾ ಉದ್ದೇಶ ಏನು ಎಂಬುದನ್ನ ಚೆನ್ನಾಗಿ ವಿವರಣೆ ಕೊಡು. ಭರತೇಶ ಕೇಳು. ದ್ಯುಮಣಿ ಕುಲ ಸಂಜಾತ ದ್ಯುಮಣಿ ಕುಲ ಸಂಜಾತ ದ್ಯುಮಣಿ ಕುಲ ಸಂಜಾತ ದ್ಯುಮಣಿ ಕುಲ ಸಂಜಾತ ನಿನೀಪ ತನು ರುಕ್ಮಾಂಗದ ಅವನ ಬಾಲಕ ತನು ರುಕ್ಮಾಂಗದ ಅವನ ಬಾಲಕ ಎನಿಸಿ ಧರ್ಮಾಂಗದನು ಬಂದೆ ದಿಗ್ವಿಜಯಕ್ಕೆಂದು ಎನಿಸಿ ಧರ್ಮಾಂಗದನು ಬಂದೆ ದಿಗ್ವಿಜಯಕ್ಕೆಂದು 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 ಎನಿಸಿ ಧರ್ಮಾಂಗದನು ಬಂದೆ ದಿಗ್ವಿಜಯಕ್ಕೆಂದು ಎನಿಸಿ ನಾ ಬಂದೆ ದಿಗ್ವಿಜಯಕ್ಕೆಂದು ಎನಿಸಿ ಧರ್ಮಾಂಗದನು ಬಂದೆ ದಿಗ್ವಿಜಯಕ್ಕೆಂದು ಭರತೇಶ ಕುಮಾರ, ಭುವಿಯಲ್ಲಿ ಖ್ಯಾತಿವೆತ್ತ ವಂಶಗಳು ಎರಡು. ಒಂದು ಸೂರ್ಯಾನ್ವಯ, ಇನ್ನೊಂದು ಚಂದ್ರಾನ್ವಯ. ನಾನು ಸೂರ್ಯಾನ್ವಯದವನು. ವರ್ತಮಾನ ಕಾಲದಲ್ಲಿ ಅಯೋಧ್ಯೆಯಲ್ಲಿ ಆಳ್ವಿಕೆಯನ್ನ ಮಾಡ್ತಿರುವಂತಹ ವ್ಯಕ್ತಿ ರುಕ್ಮಾಂಗದ ಭೂಪತಿ. ಅವರಿಗೆ ಮಗ ಧರ್ಮಾಂಗದ ನಾನು. ಪಟ್ಟ ಏರುವ ಮುನ್ನ ಧರೆಯ ದಿಗ್ವಿಜಯನ ಕೈಗೊಳ್ಳಬೇಕಾದ್ದು ಕ್ಷತ್ರಿಯನಿಗೆ ಧರ್ಮ. ಅದಕ್ಕನುಸಾರವಾಗಿ ಪಟ್ಟ ಏರುವ ಮೊದಲು ಭೂಭುಜರನ್ನ ಕೆಣಕಬೇಕು ಎಂಬ ಕಾರಣದಿಂದ
ದಿಗ್ವಿಜಯ ಮಹಾಯಾತ್ರೆಯನ್ನು ಕೈಗೊಂಡವ ನಾನು. ಗುರು ಹಿರಿಯರಿಂದ ಆಶೀರ್ವಾದವನ್ನ ಪಡೆದು ದಿಗ್ವಿಜಯ ಯಾತ್ರೆಗೆ ನಾನೊಬ್ಬ ಸಮರ್ಥ ಎಂಬುದನ್ನು ತಿಳಿದು